ಲಾಸ್ಟ್ ಟೈಮ್ ನಾವ್ ಹೇಳ್ದಂಗೆ ಇವತ್ತು ನಾವ್ ಫ್ಲೈಯಿಂಗ್ ಕಾರ್ದ ಫ್ಯಾಕ್ಟ್ರಿ ಓಪನ್ ಮಾಡಂತೇವಿ. ಫ್ಯಾಕ್ಟ್ರಿ ಅನ್ನೋದಕ್ಕಿಂತ ಒಬ್ಬ ಮೆಕ್ಯಾನಿಕ್ ಪರಿಚಯದಾನೆ, ಅದು ಫ್ರಾಂಕ್ಲಿನ್ಗೆ. ಅವ ಯಾರಂದ್ರೆ ಬೆನ್ನಿ ಅಂತಂದ, ಬೆನ್ನೀಸ್ ಅಂತ ಕರೀತಾರೆ. ಅಲ್ಲಿ ಹೋಗಿ ನಮ್ ಫ್ಲೈಯಿಂಗ್ ಕಾರ್ ಕೊಟ್ಟೆ, ಇದನ್ನ ಇನ್ನೂ ಮಲ್ಟಿಪಲ್ ಕಾರ್ಸ್ ವರ್ಲ್ಡ್ ಮಾಡ್ಕೊಡ, ನಾನು ಮಾರ್ಬೇಕು ಇವ್ನ, ನಮ್ದು ಶೋರೂಮ್ ತಗೋಬೇಕಂತ ಹೇಳೋಣಂತೆ. ಯಾಕಂದ್ರೆ ಬೆನ್ನಿಗೆ ಅಷ್ಟೇ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇರೋದು ಇಂಥ ಕಾರ್ಗಳೆಲ್ಲ ಮಾಡೋದು. ಬಟ್ ಕೇಳೋಣಂತ ಅವ್ನು ಫ್ಲೈಯಿಂಗ್ ಕಾರ್ ಮಾಡಕ್ ಆಕೈತಿಲ್ಲ. ಅಬೇ ಫ್ರಾಂಕ್ಲಿನ್ ಏನೇ ಟಿಪ್ ಕಾರ ಅಲ್ಲೇ ಬಾ, ಬೆನ್ನೀಸ್ ಕಡೆ ಹೋಗ್ಬೇಕ, ನೀನ ಒಂದ್ ರೋಡ್ ತೋರಿಸ್ಬೇಕು ನೋಡ ಫ್ರಾಂಕ್ಲಿನ್. ಏನ್ ಕಾರ್ ಬ್ರೋ, ಯಪ್ಪ ಜೈಲಿಗೆ ಇಲ್ಲಿಂದ ತಪ್ಸ್ಕೊಂಡ್ ಬಂದ ದೊಡ್ಡದ ಲಪಡ ಹತ್ ಬಿಡಿದ್ರದ. ಅಲ್ಲ ಫ್ರಾಂಕ್ಲಿನ್, ನಿಮ್ ಫ್ರೆಂಡ್ ಬೆನ್ನೀಸ್ ಮಾಡ್ತಾನ ಇದನ್ನ? ಬ್ರೋ ಫ್ರಾಂಕ್ಲಿನ್ ಹೇಳ ಅಂತಾನ, ಮಾಡ್ತಾನ, ಅವ್ನ್ ಎಕ್ಸ್ಪೀರಿಯನ್ಸ್ ಐತಿ. ಈ ಕಾರ್ ತಗೊಂಡು ಕೊಡೋಣ, ಅವ ಇದ್ರದ್ದೆಲ್ಲ ಪಾರ್ಟ್ಸ್ ಬಿಚ್ಚಿ ಏನೇನ್ ಇಕ್ವಿಪ್ಮೆಂಟ್ಸ್ ಎಲ್ಲ ಬೇಕನ್ನೋದನ್ನ ಟೆಸ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಕೊಡ್ಬೋದು ಅಂತ ಹೇಳ ಅಂತಾನೆ. ಫಸ್ಟ್ ಬೆನ್ನಿಸ್ ಮೀಟ್ ಆಗಿ ಮಾತಾಡೋಣ ಅಂತದ ಅದ್ರ ಬಗ್ಗೆ. ಕಾರ್ ಫ್ಲೈ ಮಾಡಿಸ್ಬೇಕ ಹೆಂಗೆ, ಅಲ್ಲಿ ಮಠ ಹೋಗೋದು ಸೈಕ್ ಬ್ರೋ ಇಂತ ಫ್ಲೈಯಿಂಗ್ ಕಾರ್ದಾಗ. ಈ ಗಾಡಿ ಎಲೆಕ್ಟ್ರಿಕ್ ಏನ್ ಇದ್ರೊಳಗೆ ಏನ್ ಹಾಕಿರ್ಬೋದು ಬ್ರೋ, ಹಾರಾಡ್ ಹಾಕಿದನ್ನ. ಅಂಡ್ ನಾವ್ ಇನ್ನೊಂದೇನ್ ಹೇಳ್ರಿ, ಈ ಗಾಡಿ ಏನೈತಲ್ಲ ಇಲ್ಲಿಗಲ್ ಆಗಿ ಮಾರ್ಬೇಕು ನಾವ್. ಯಾಕಂದ್ರೆ ಗೌರ್ಮೆಂಟ್ ಮಿಲಿಟರಿ ಆಫೀಸರ್ಸ್ ಎಲ್ಲ ಇನ್ಕ್ಲೂಡ್ ಆಗಿದ್ರೆ ಅವ್ರಿಗೂ ರೊಕ್ಕ ಬೇಕಾಗಿತ್ತ. ಈಗ ಇದನ್ನ ಮನಿ ಮಾಡೋ ಮಷಿನ್ ಇದ್ದಂಗ್ ಬ್ರೋ ಇದು ಫ್ಲೈಯಿಂಗ್ ಕಾರ್. ಶ್ರೀಮಂತರಿಗೆ, ಗ್ಯಾಂಗ್ಸ್ಟರ್ಸ್ಗೆ, ಡಾನ್ಗಳಿಗೆ, ಪೊಲಿಟಿಷಿಯನ್ಸ್ಗೆ, ಸೆಲೆಬ್ರಿಟೀಸ್ಗೆ, ಇನ್ಫ್ಲುಯೆನ್ಸರ್ಸ್ಗೆ ಎಲ್ಲ ಮಾರ್ಬೋದು ನಾವ್ ಇದನ್ನ. ಒಂದ್ ಹೆವಿ ರೊಕ್ಕ ಇರ್ತೈತಲ್ಲ ಅಂತಾರೆ. ಒಂದ್ ಕಾರಿಗೆ ಇಷ್ಟು ರೇಟ್ ಅಂತಂದ್ ಎಲ್ಲಾರ್ಗು ಮಾರಕ್ ಸ್ಟಾರ್ಟ್ ಮಾಡ್ಬಿಡೋದು ನಾವು. ಇದನ್ನ ಹಿಂಗ ಸೆಲ್ ಮಾಡಿ 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 ಇಡೀ ಸಿಟಿ ಒಳಗೆ ಬರೀದ ಹಾರಣ ಅಂತಂದ್ರೆ ಮುಗೀತ. 2050 ಸೈಬರ್ ಪಂಕ್ ಸಿಟಿ ಆಗ್ಬಿಡ್ತದ ಇದು. ಇಲ್ಲೇ ಸಿಟಿ ಒಳಗ ಕಾರ್ನ ಕರೆಕ್ಟ್ ಆಗಿ ಲ್ಯಾಂಡ್ ಮಾಡುವ. ಯಾಕೆ ಬೇಕು ಹೇಳ್ರಿ, ಯಾವ್ದಿಲ್ಲ ಇಲ್ಲೇ ಇರೋದು ಬೆನ್ನಿಸ್ ಕಡೆ ಹೋಗೋಣಂತ. ಫ್ಲೈಯಿಂಗ್ ಕಾರ್ ಮಾಡಕ್ ಬರ್ದಿದ್ದ ಇದಲ್ಲ ಗೈಸ್. ಈಗ ನಾವು ಬೆನ್ನಿಸ್ ಕಡೆ ಬಂದೇವಿ. ಬೆನ್ನಿಸ್ ಈ ಕಾರ್ ಕೊಟ್ಟ, ಅವ ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಏನ್ ಇನೋವೇಟ್ ಮಾಡ್ತಾನೆ ಗೊತ್ತಿಲ್ಲ, ಬಟ್ ಅವ್ನು ಕೊಟ್ಟು ಕೊಡೋಣಂತ. ಇಲ್ಲೇ ಅದಲ್ಲ ಇವನ ಫ್ರೆಂಡ್, ನಿಮ್ಮ ಫ್ರೆಂಡ್ ಬೆನ್ನಿಸ್. ಏನಪ್ಪಾ ಬೆನ್ನಿಸ್, ಹೆಂಗಲ್ಲಿ ಆರಾಮದಿಲ್ಲ? ಏನೋ ಕಾರಿಗೆ ರಿಪೇರಿ ಮಾಡ ಅಂತಾನಲ್ಲವ. ಓ ಇಬ್ರು ಮೊದ್ಲಿಂದ ದೋಸ್ತರಲ್ಲ ಬ್ರೋ, ಏನ್ ಚಡ್ಡಿ ದೋಸ್ತರು ಇರ್ಬೇಕು ಇವ್ರೆ. ಫ್ರಾಂಕ್ಲಿನ್ ಮನಿ ಈ ಕಡೆ ಐತಲ್ಲ, ಸೊ ಇಂತಲ್ಲ ಅಡ್ಡಾಡ್ಬೇಕಾದ್ರೆ ಸಣ್ಣಾಗಿರುತ್ತೆ, ಪರಿಚಯ ಆಗಿರ್ತಾನ. ಬೆನಿ ನೋಡ್ಪಾ ಬೆನಿ, ಇದು ಫ್ಲೈಯಿಂಗ್ ಕಾರ್. ನನಗೆ ಈ ಕಾರ್ನ ಇಲ್ಲಿಗಲ್ ಶೋರೂಮ್ ತೆಗೆದೈತಿ ಈ ಕಾರ್ದ. ಅಂಡ್ ಇದನ್ನ ಹೆಂಗ್ ಮಾಡ್ಬೇಕ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ನನಗೆ. ನೀನ್ ಏನಾರ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ ಅಂತಂದ್ರೆ ನಿನಗೆ ನಾನು 20% ಕೊಡ್ತೀನಿ, ನಾನು 80% ಇಟ್ಕೊಂತೀನಿ. ನಿನಗೆ ಇಷ್ಟ ಇದ್ರೆ ಹೇಳ, ಈ ಕಾರ್ ಇಲ್ಲೇ ಬಿಟ್ಟು ಹೋಗ್ತೀನಿ, ಟೈಮ್ ತಗೋ, ರೆಡಿ ಮಾಡ್ಕೊಡು ನನಗೆ. ಟೋಟಲ್ ಆಗಿ 6 ಇಲ್ಲ 7 ಕಾರ್ ಬೇಕು ನನಗೆ. ಗೈಸ್ ಬೆನಿಗೆ ನಾನು ಎಲ್ಲ ಹೇಳ್ದೆ, ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ಬೇಕಾಗಲ್ಲ 6 ಇಲ್ಲ 7 ಕಾರ್ ಬೇಕಂತ. ಅವ ಏನ್ ಹೇಳ ಅಂತಾನಂದ್ರೆ, ಫಸ್ಟ್ ಈ ಕಾರ್ ತಗೊಂಡವ ಇದನ್ನ ಫುಲ್ ಡಿವೈಡ್ ಮಾಡ್ತಾನಂತೆ. ಅಂದ್ರೆ ತೆಗೆದ ಪಾರ್ಟ್ಸ್ಗಳು ಇದು ಹೆಂಗ್ ಫ್ಲೈ ಆಗ್ತೈತಿ ಇದನ್ನೆಲ್ಲ ಮಾಡ್ಬೇಕಂತ. ಇದಕ್ಕೆ ಟೈಮ್ ಬೇಕಾಕೈತಿ. ಅಂಡ್ ಇದನ್ನೆಲ್ಲ ಮಾಡಾಕ ಈ ಪ್ಲೇಸ್ ಬೇಡ, ಸಿಟಿ ಒಳಗೆ ಬೇಡ, ಹೊರಗೆ ಹೋಗಿ ಮಾಡೋದ, ನಾನು ಇನ್ನೊಂದು ಪ್ಲೇಸ್ ಐತಿ ಅಲ್ಲಿ ಮಾಡೋದಂತ ಹೇಳ ಅಂತಾನೆ. ಟೋಟಲ್ ಆಗಿ 5 ಇಲ್ಲ 6 ಕಾರ್ ಮಾಡಂತ ನಾವು ಕೊಡಕ್ ಆಗ್ತೈತಿ. ಯಾಕಂದ್ರೆ ರೀಸೆಂಟ್ ಆಗಿ ಮಿಲಿಟರಿದ್ ಯಾವ್ದೋ ಒಂದು ಪ್ಲೇನ್ ಮೇಲೆ ವರ್ಕ್ ಮಾಡಿದ್ದ ಅಂತ. ಲೊಕೇಶನ್ ಕಳಿಸ್ತಾನ, ಆ ಲೊಕೇಶನ್ ಬಂದ್ಬಿಟ್ರೆ ಕಾರ್ಗಳು ಮಾಡಿ ಇಟ್ಟಿರ್ತಾನಂತ. ಎಷ್ಟು ದಿನ ಬೇಕಾಗ್ಬೋದು ನಿಮ್ಗೆ ಇದನ್ನ ಮಾಡಾಕ? ಒಂದು 3 ದಿನ ಬೇಕಂದ್ರು ಎಲ್ಲ ರೆಡಿ ಮಾಡಿ ಇಡಾಕ. ಓಕೆ ಫ್ರಾಂಕ್ಲಿನ್, ಅಂದ್ರೆ ಒಂದು ಕೆಲಸ ಮಾಡೋಣ, ಈಗ ಹೋಗೋಣ. 3 ದಿನ ಆದ್ಮೇಲೆ ನಾವು ಎಲ್ಲಿ ಮೆಸೇಜ್ ಮಾಡ್ತಾನಲ್ಲ ಅಲ್ಲೇ ಹೋಗೋಣ. ಓಕೆ ಥ್ಯಾಂಕ್ ಯು ಸೋ ಮಚ್, ರೆಡಿ ಮಾಡಿಡ ಬ್ರೋ. ಬಟ್ ಏನು ಕಾರ್ಸ್ಗಳು ಮಾಡ್ಯಾನ್ರು ನೋಡ್ರಿ, ಎಲ್ಲೇ ಇರ್ಬೇಕಲ್ಲ ಇವೆಲ್ಲ ನಾರ್ಮಲ್ ಕಾರ್ಸ್ಗಳನ್ನ ಮಾಡಿಫೈ ಮಾಡಕ್ ಇಟ್ಟಿರ್ಬೋದು ಇವ. ಅಲ್ಲ ಇಂಜನ್ ನೋಡ್ರಿ, ಇದು 18 ಸಿಲಿಂಡರ್ ಇಂಜನ್ ಇದೆ, ಕ್ರೇಜಿ ಸೂಪರ್. ಏನೋ ಮಾತಾಡ್ಕೊಳ್ಳೋ ಅಂತಾರ ಅವ್ರು ಮಾತಾಡೋ ಮಟ್ಟ ನಾವು ಅಡ್ಡಾಡ್ ನೋಡೋಣ ಅಂತ ಏನೇನೈತಿಲ್ಲ ಅಂತ. ಇದು ನೋಡ್ರಿ, ಇದು ಯಾವುದೋ ವಿಂಟೇಜ್ ಕಾರ್ ರೆಡಿ ಮಾಡ ಅಂತ ಆಲ್ರೆಡಿ ಸೂಪರ್. ಬಟ್ ನಮ್ಮ ಕಾರಿಗೆ ಬೇಕಾಗಿರೋ ಪಾರ್ಟ್ಸ್ ಇಲ್ಲಿ ಯಾವೂ ಇಲ್ಲ ಬ್ರೋ, ಇಲ್ಲಿ ಒಂದೂ ಇಲ್ಲ. ಇಲ್ಲಂತೂ ರೆಡಿ ಆಗ್ತೈತಿಲ್ಲ ಗೊತ್ತಿಲ್ಲ. ಇಲ್ಲಿ ಇದು ಸಕ್ರೈಸ್ ಐತಲ್ಲ ಬ್ರೋ ಕಾರ್. ನಾವು ಹೋಗಿರ್ತೇವಿ, ಒಂದು 3 days ಬಿಟ್ಟು ಬರ್ತೇವಂತ. ಕಣ್ಣಿನ ಮಾತು ಮುಗಿದ್ರೆ ಹೊರಗೆ ಬಂದ್ಬಿಡ. ಇದೊಂದು 3 days ಆದ್ಮೇಲೆ ಈಗ ನಾವು ಸಿಗ್ಬೋದು. ಮ್ಯಾನುಫ್ಯಾಕ್ಚರ್ ಆಗಿರೋ ಕಾರ್ಸ್ಗಳನ್ನ 3 days ಆದ್ಮೇಲೆ ತಗೊಳ್ಳೋಣ ಅಂತ ಅವ್ನು. ಪ್ಲಸ್ ಈಗ ಮನೆಗೆ ಹೋಗಿ ಮಕ್ಕಳನ್ನಂತ 3 days ಆದ್ಮೇಲೆ ಫ್ರಾಂಕ್ಲಿನ್ ಕಾಲ್ ಹಚ್ಚಿ ಏನ್ ಮಾಡ ಅಂತಾನೆ. 3 days ಆದ್ಮೇಲೆ ಕಾಲ್ ಹಚ್ಚೋಣ. ಈಗ ನಾವು ಮನೆಗೆ ಹೋಗಿ ಆರಾಮ್ ರೆಸ್ಟ್ ಮಾಡೋಣ ಅಂತ 3 ದಿನ. ಯಾಕಂದ್ರೆ ಜೈಲ್ ಸುಡುಗಾಡು ಹೆವಿ ಆಗ್ಬಿಟ್ಟೆ. 3 days ಆದ್ರೆ ಈಗ ಎದ್ದೇನೆ ನಾನು. ಅಂಡ್ ಏನ್ ಇಂಪಾರ್ಟೆಂಟ್ ಏನೇ ಹೇಳ್ರಿ ಬ್ರೋ, ಅಂಡ್ ನಿನ್ನೆ ನಾನು 80 million ಕೊಟ್ಟೇನಿ ಅವಂಗ, ಯಾರ್ದಾನ ಬೆನ್ನಿಸಿಗೆ. ಯಾಕಂದ್ರೆ ಅವ್ನ ಕಾರ್ಗಳು ರೆಡಿ ಮಾಡಾಕ ಅವೆಲ್ಲ ಪಾರ್ಟ್ಸ್ಗಳು ತರಕ ಬೇಕಿತ್ತಂತ. ನನ್ನ ಕಡೆ 130 million ಇತ್ತ, 40 million ಉಳಿದೈತೆ ನನ್ನ ಕಡೆ. ಅವ ಕಾರ್ಗಳು ರೆಡಿ ಮಾಡಿ ಏನೋ ಮಾರಕ್ ಸ್ಟಾರ್ಟ್ ಮಾಡ್ತಾನಲ್ಲ ಅವರು. ಒಂದೊಂದು ಫ್ಲೈಯಿಂಗ್ ಕಾರಿಗೆ ನಾನು 50 ಇಲ್ಲ 60 million ಮಟ್ಟ ತಗೋಬೇಕಂತಂದ್ರೆ. ಯಾಕಂದ್ರೆ ಎಲ್ಲ ರಿಚ್ ಪಾರ್ಟಿಗಳು ಇರ್ತಾರೆ. ಅದಕ್ಕೆ ಈಗ ನಾವು ರಿಚ್ ಪಾರ್ಟಿಗಳು ಕಾಂಟ್ಯಾಕ್ಟ್ ಹುಡುಕ್ಬೇಕಲ್ಲ, ಅದ್ರ ಸಂಬಂಧ
ಒಂದ್ ಟೈಮ್ ನಾವು ಒಂದು ಕಾರ್ ಮೀಟಿಂಗ್ ಹೋಗಿದ್ವಿ ನೆನಪೈತಿ ಜಾರ್ಜ್ ಅಂತ ಒಬ್ಬ ಇದ್ದ ಕಾರ್ ಕೊಂಡು ಮಾಡೋದಿದ್ದ ಅವ್ರು ನೀಟಾಗಿ VIP ಮೆಂಬರ್ಸ್ ಇರ್ತಾರಲ್ಲ ಸಿಟಿ ಒಳಗೆ ಅವ್ರೆಲ್ಲ ನಂಬರ್ಸ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಕೇಳೋದ್ರೆ ಯಾರ್ಯಾರಿಗೆ ಕ್ಲೈಂಟ್ ಕಾರ್ಡ್ ಬೇಕಂತಂದ್ರೆ ಫಸ್ಟ್ ಒಂದ್ ಕಡೆ ಹೋಗೋದು ಬರ್ರಿ ಈಗ ಯಾಕಂದ್ರೆ ನಾವು ಶೋರೂಮ್ ಇಡ್ಬೇಕಂದ್ರೆ ಸ್ಟಾರ್ಟ್ ಮಾಡ್ಬೇಕಲ್ಲ ಅಂಡ್ ಒಬ್ಬೊಬ್ಬರಿಗೆ ಮಾಡ್ಕೊಂಡು ಹೋಗ್ಬೇಕು ಬರೀ 6 ಕಾರ್ ರೆಡಿ ಆಗ್ತಾವ ಅಂತ 6 ಕಾರ್ ರೆಡಿ ಮಾಡಿ ನಾವು ಹೆವಿಯಷ್ಟು ದುಡ್ಡು ಮಾಡ್ಬೇಕು ಆ ದುಡ್ಡಿಂದ ಮತ್ತೊಂದು ಫ್ಯಾಕ್ಟ್ರಿ ಬಿಲ್ಡ್ ಮಾಡ್ಬೋದು ನಾವು ಅದಕ್ಕೆ ಈಗ ಜಾಬ್ ಕಡೆ ಹೋಗೋಣ VIP ಮೆಂಬರ್ಸ್ ಮತ್ತ ಯಾರ ಹೆವಿ ಶ್ರೀಮಂತರು ಇರ್ತಾರಲ್ಲ ಲಾಸ್ ಆಂಟೋಸ್ದಾಗ ಅವ್ರದೆಲ್ಲ ನಂಬರ್ ಇಸ್ಕೊಳ್ಳೋಣ ಅಂಡ್ ಅವ್ರೇ ತಗೋಬೇಕಲ್ಲ ಬ್ರೋ ಫ್ಲೈಯಿಂಗ್ ಕಾರ್ಸ್ ಯಾರು ನಾರ್ಮಲ್ ಮಂದಿ ತಗೊಳಕ್ ಆಗಂಗಿಲ್ಲ ಹೆವಿ ಶ್ರೀಮಂತರು ಇರ್ಬೇಕ ಡಾನ್ಗಳು ಇರ್ಬೇಕ ಇಲ್ಲ ಮಾಫಿಯಾ ಐ ಡೋಂಟ್ ನೋ ಬ್ರೋ ಭಾಳ ಶ್ರೀಮಂತರು ಇರ್ಬೇಕು ಅವ್ರು ತಗೋಬೇಕಂದ್ರೆ ನನ್ನ ಕಡೆ ಅಂತೂ ಅಂತ ದೊಡ್ಡವ್ರದ್ದು ನಂಬರ್ ಇಲ್ಲ ಈಗ ಜಾರ್ಜ್ ಗೊತ್ತಿರ್ತೈತಿ ಕಾರ್ಸ್ ಯಾರು ಬೇಕಂತಂದ್ರೆ ಯಾಕಂದ್ರೆ ಅವ ಕಾರ್ಸ್ಗಳನ್ನ ಮಾರಿ ರಿಚ್ ಪೀಪಲ್ ಗೆ ಮಾರ್ತಿದ್ದ ಬಟ್ ಕಾರ್ಗಳು ಇಂಪೋರ್ಟ್ ಮಾಡಿಸ್ತಿದ್ದ ಅವ್ನದೇನೋ ಒಂದ್ ಟೈಪ್ ಬ್ಯಾರೆ ಟೈಪ್ ಬಿಸ್ನೆಸ್ ಇರುತ್ತೆ ಅವಂಗೂ ಕೇಳೋಣ ಈಗ ನನ್ ಕ್ಲೈಂಟ್ ಕಾರ್ಡ್ ಐತಿ ನನ್ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಬೇಕಂತಂದ್ರೆ ಅವ್ನ್ ಕಾರ್ ಮೀಟಿಂಗ್ ಹೋಗ್ಬೇಕು ನಾವು ಅವ್ನ್ ಕಾರ್ ಮೀಟ್ ಎಲ್ಲ ಐತಪ್ಪ ಅದ ಎಲ್ಲ ಐತೆ ಅವ್ನ್ ಕಾರ್ ಮೀಟ್ ಕಾರ್ ಹೆಂಗ್ ರೆಡಿ ಮಾಡಿಸೋದು ಫ್ಲೈಯಿಂಗ್ ಕಾರ್ಸ್ ಈಗ ನನ್ ಒಂದೇ ಕ್ವಶನ್ ಬರೀ 6 ಕಾರ್ ರೆಡಿ ಆಗಿರ್ತಾವ ಈಗ ಇನ್ನೂ ಕಾರ್ಸ್ಗಳು ಬೇಕಂದ್ರೆ ಹೆಂಗ ಅಂತ ಬೆನ್ನಿ ಕರೆಕ್ಟ್ ಆಗಿ ಕೇಳ್ಬೇಕು ನಾವು ಮ್ಯಾನುಫ್ಯಾಕ್ಚರ್ ಭಾಳ ಕಾರ್ಗಳು ಮಾಡ್ಬೇಕು ನಾವು ಶೋರೂಮ್ ತೆಗಿಬೇಕಂದ್ರೆ ಆಗ್ತಿರ್ತಾವಂತ ಏನಿಲ್ಲ ಅವು ನಾರ್ಮಲ್ ಅವು ಘಟನೆಗಳು ನಡೀತಿರ್ಬೇಕಂತವಲ್ಲ ಸ್ವಲ್ಪ ಮೈಕಲ್ ತಲೆ ಹೊಡೆದು ಬಿದ್ದಾಗ ಅವ ಎಕ್ಸ್ಟ್ರಾ ಕೆಲಸ ಮಾಡ್ತಾನೆ ಇಲ್ಲೇ ಇರೋದಲ್ಲ ಕಾರ್ ಮೀಟ್ ಇಲ್ಲೇ ಎಲ್ಲ ಇರೋದು ಕಾರ್ ಮೀಟ್ ಇಲ್ಲೇ ಇರೋದು ಕಾರ್ ಮೀಟ್ ಅವನ ಕಡೆ ಹೋಗಿ ಕಾಂಟ್ಯಾಕ್ಟ್ಸ್ ಗಳು ಇಸ್ಕೊಂಡು ಬ್ರೋ ರೇಸಿಂಗ್ ಹೆಂಗ ಆಗ್ತಾವ ನಾವು ಜಾರ್ಜ್ ಕ್ರೇಜಿ ನೋಡ್ರಿ ರೇಸಸ್ ಎಲ್ಲ ಆಗ್ತಾವ ಅನಿಸ್ತೈತಿ ನಾವು ಒಂದ್ ಟೈಮ್ ರೇಸ್ ಮಾಡ್ಬೇಕಲ್ಲ ನಾನು ಏನ್ರೆ ರೇಸ್ ಮಾಡ್ಬೇಕಂದ್ರೆ ಕಮಿಟಿದಾಗ ಹಾಕಿ ರೇಸಿಂಗ್ ಮಾಡೋದು ಅಂತ ನಾವು ಬಂದೆ ನಾನು ಒಳಗೆ ಪಟ್ಟಣ ಹೋಗಿ ಅವ್ನ ಕಡೆ ಕಾಂಟ್ಯಾಕ್ಟ್ಸ್ ಇಸ್ಕೊಂಡ್ಬರೋಣ ಮಾತಾಡಿ ಎಲ್ಲದನ್ನ ಜಾರ್ಜ್ ಎಲ್ಲೇ ನಿಂತಾನ ಎಲ್ಲದಂದ್ರು ಜಾರ್ಜ್ ಹೇ ಜಾರ್ಜ್ ಇಲ್ಲದಲ್ಲ ಜಾರ್ಜ್ ನಮಸ್ಕಾರ ನನಗೆ ನಿಮ್ ಕಡೆಯಿಂದ ಹೆಲ್ಪ್ ಬೇಕಾಗಿ ಜಾರ್ಜ್ ನನಗೆ ಇಲ್ಲಿರೋ ಬೆಸ್ಟ್ VIP ಅತಿ ಶ್ರೀಮಂತರು ಈ ಸಿಟಿ ಒಳಗಿರೋರ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಬೇಕಾ ನನ್ನ ಕಡೆ ಫ್ಲೈಯಿಂಗ್ ಕಾರ್ಸ್ ಐತಿ ಮಾರ್ತೇನೆ ಅದಕ್ಕೆ ಜಾರ್ಜ್ ಫ್ಲೈಯಿಂಗ್ ಕಾರ್ಸ್ ಎಸ್ ಕೊಡ್ತೇನಿ ಬಟ್ ಫಸ್ಟ್ ನನಗೆ ಈಗ ಸೆಲ್ ಮಾಡೋದೈತಿ ನನ್ನ ಕಡೆ ಟೋಟಲ್ ಆಗಿ 5 ಕಾರ್ಗಳು 5 ಕಾರ್ಗಳನ್ನ ಸೆಲ್